ರಾಜ್ಯಾಧ್ಯಕ್ಷ ಚುನಾವಣೆ ಹೊತ್ತಲ್ಲೇ ಯತ್ನಾಳ್ ವರ್ಸಸ್ ವಿಜಯೇಂದ್ರ ನಡುವೆ ಶುರುವಾಗಿರುವಂತಹ ಕದನದಿಂದ ಈಗ ಆಲ್ರೆಡಿ ಕಮಲ ಮಲೆ ಕದಡಿ ಹೋಗಿದೆ. ಕಮಲ ನಾಯಕರ ಮಧ್ಯೆ ಕೆಸರೆರ ಚಾಟ ನಡೀತಾ ಇರುವಂತಹ ಹೊತ್ತಲ್ಲೇ ಮತ್ತೊಂದು ಅಸಮಾಧಾನ ಸ್ಫೋಟಗೊಂಡಿದೆ. ಇಲ್ಲಿ ಆಕ್ರೋಶ ಹೊರ ಹಾಕಿರೋದು ಬೇರೆ ಯಾರೂ ಅಲ್ಲ, ಶ್ರೀರಾಮುಲು. ಸಂಡೂರು ಸೋಲಿನ ಬಗ್ಗೆ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರು ಕೇಳ್ತಾ ಇದ್ದ ಹಾಗೆ ರಾಮುಲು ಅವರು ಗರಂ ಆದ್ರು. ಅದ್ಯಾವ ಮಟ್ಟಿಗೆ ಅಂತ ಅಂದ್ರೆ ಪಕ್ಷ ಬಿಡೋದಕ್ಕೂ ಸಿದ್ಧ ಅಂತ ನೇರವಾಗಿ ಹೇಳ್ಬಿಟ್ಟಿದ್ದಾರೆ. ಹಾಗಾದ್ರೆ ನಿನ್ನೆಯ ಕೋರ್ ಕಮಿಟಿ ಸಭೆಯಲ್ಲಿ ನಿಜಕ್ಕೂ ಏನೇನಾಗಿದೆ, ರಾಮುಲು ಅವರ ಸಿಟ್ಟೇನು, ಬನ್ನಿ ಕಂಪ್ಲೀಟ್ ಮಾಹಿತಿ ತೋರಿಸ್ತೀವಿ. ರಾಜಕಾರಣದ ಕುಚುಕುಗಳು, ಬಿಜೆಪಿಯ ಲವಕುಶ. ಬಾಲ್ಯದಿಂದಲೇ ಶುರುವಾದ ಇವರಿಬ್ಬರ ಸ್ನೇಹಕ್ಕೆ ಸರಿಸಾಟಿಯಿಲ್ಲ. ವೈಯಕ್ತಿಕ ಜೀವನ, ರಾಜಕೀಯ ಬದುಕಿನಲ್ಲಿ ಜೊತೆಯಾಗಿ ಹೆಜ್ಜೆ ಇಟ್ಟ ಬಳ್ಳಾರಿಯ ಲೀಡರ್ಸ್ ಅಂದ್ರೆ ಅದು ಒಬ್ರ ರೆಡ್ಡಿ, ಇನ್ನೊಬ್ರ ರಾಮುಲು. ಹೀಗೆ ಗಳಸ್ಯ ಕಂಠಸ್ಯರಾಗಿದ್ದವರ ಮಧ್ಯೆ ವೈಮನಸ್ಸು ಮೂಡಿದೆ. ಇವತ್ತು ಕಂಠದವರೆಗೆ ಕೋಪ ತುಂಬಿಕೊಂಡ ಶ್ರೀರಾಮುಲು ನೇರವಾಗಿ ರೆಡ್ಡಿ ವಿರುದ್ಧವೇ ಬೆಂಕಿಯುಗಳಿದ್ದಾರೆ. ಕದಡಿದ ಕಮಲ ಮನೆಯಲ್ಲಿ ಅಸಮಾಧಾನ ಸ್ಫೋಟ. ನಾನು ಪಕ್ಷ ಬಿಡಲು ಸಿದ್ಧ, ಶ್ರೀರಾಮುಲು ರೆಬೆಲ್. ನಾನು ಹಂಗ ಪಾರ್ಟಿ ಬಿಡಲೇಬೇಕು ಅನ್ನಂತ ಪರಿಸ್ಥಿತಿ ಬಂದಂತ ಟೈಮಲ್ಲಿ ಎಲ್ಲರಿಗೂ ಹೋಗಿ ಹೇಳಿ ಬರ್ತೇನ್ರಿ, ಹಂಗೆ ನಾನು ಹಂಗೆ ಬಿಡೋನಲ್ಲ. ನನ್ನನ್ನ ರಾಜಕೀಯವಾಗಿ ಮುಗಿಸಲು ಜನಾರ್ದನ್ ರೆಡ್ಡಿ ಪಿತೋರಿ. ಜನಾರ್ದನ್ ರೆಡ್ಡಿ ಕಾನ್ಸ್ಪಿರಸಿ ನಮ್ಮನ್ನ ರಾಜಕೀಯವಾಗಿ ಮುಗಿಸ್ಬೇಕನ್ನಂತ ಪ್ರಯತ್ನ ಮಾಡ್ತಾ ಇದ್ದಾನಂತ. ನನ್ನ ಪರವಾಗಿ ವಿಜಯೇಂದ್ರ ಮಾತನಾಡಲಿಲ್ಲ. ಇಷ್ಟೊಂದು ಆರೋಪನೆ ಮಾಡ್ತಿದ್ರು, ನಮ್ಮ ವಿಜೇಂದ್ರ ಬಾಯಿಗಳು ಎತ್ತಿಲ್ಲ. ಎಸ್, ಗುರುವಿನ ವಿರುದ್ಧ ಶಿಷ್ಯ ರಾಮುಲು ರಾಂಗ್ ಆಗಿದ್ದಾರೆ. ನಿನ್ನೆ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಮೂವರ ವಿರುದ್ಧ ಕೆಂಡವಾಗಿದ್ದಾರೆ. ಒಬ್ಬರು ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್, ಮತ್ತೊಬ್ಬರ ವಿಜಯೇಂದ್ರ, ಇನ್ನೊಬ್ಬರ ರೆಡ್ಡಿ. ಇಷ್ಟಕ್ಕೆ ಸುಮ್ಮನಾಗದ ರಾಮುಲು ಪಕ್ಷ ಬಿಡಲು ಸಿದ್ಧ ಅಂತ ಕಟ್ಟಿ ಮುರಿದಂತೆ ಹೇಳಿದ್ದಾರೆ. TV9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ಶ್ರೀರಾಮುಲು, ಹೌದು, ನಾನು ಪಕ್ಷ ಬಿಡೋದಾಗಿ ಸಭೆಯಲ್ಲಿ ಹೇಳಿದ್ದು ನಿಜ ಅಂತ ಸ್ಪಷ್ಟಪಡಿಸಿದ್ದಾರೆ. ಅಲ್ಲ, ಬಿಡ್ತೀನಿ ಅಂತ ಹೇಳಿದೀನ್ರಿ ನಾನು, ಯಾಕಂದ್ರೆ ಸಂಕಟ ಆಗಿತ್ತು ಹೇಳಿದೀನ್ರಿ. ನಾನು ಹಂಗ ಪಾರ್ಟಿ ಬಿಡಲೇಬೇಕು ಅನ್ನಂತ ಪರಿಸ್ಥಿತಿ ಬಂದಂತ ಟೈಮಲ್ಲಿ ಎಲ್ಲರಿಗೂ ಹೋಗಿ ಹೇಳಿ ಬರ್ತೇನ್ರಿ, ಹಂಗೆ ನಾನು ಹಂಗೆ ಬಿಡೋನಲ್ಲ. ಹೌದ್ರಿ, ನಾನು ಹಂಗ್ ಬಿಡಂಗಿದ್ರೆಗಳು ಸಂತೋಷ್ ಜಿ ಅವ್ರಿಗೆ ಹೋಗಿ ಹೇಳಿ ಬರ್ತೀನಿ, ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿ ಹೇಳಿ ಬರ್ತೀನಿ, ಅಮಿತ್ ಶಾ ಅವ್ರ ಹತ್ರ. ಹಾಗಾದ್ರೆ ರಾಮುಲು ಪಕ್ಷ ಬಿಡ ಮಾತನಾಡುವಂತದ್ದು ಏನಾಯ್ತು? ನಿನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ರಾಮುಲುಗೆ ಅವಮಾನವಾಯ್ತಾ? ವಿಜಯೇಂದ್ರ, ಜನಾರ್ದನ್ ರೆಡ್ಡಿ ವಿರುದ್ಧ ರಾಮುಲುಗೆ ಸಿಟ್ಟೇಕೆ? ಅದೇನೋ ಅಂತ ಕೆದಕಿದಾಗ ಬಯಲಾಗಿದ್ದೆ. ಸಂಡೂರು ಉಪಚುನಾವಣೆಯಲ್ಲಿ ಸೋಲೋ. ಆ ಇನ್ಸೈಡ್ ಮಾಹಿತಿಯನ್ನ ಪಿನ್ ಟು ಪಿನ್ ತೋರಿಸ್ತೀವಿ ನೋಡಿ. ಶ್ರೀರಾಮುಲುರಿಂದಲೇ ಸಂಡೂರಿನಲ್ಲಿ ಸೋಲೋ ಎಂದ ಉಸ್ತುವಾರಿ ರಾಮುಲು ಕಿಡಿ. ನಿನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ಸಂಡೂರು ಉಪಚುನಾವಣೆ ಸೋಲಿನ ವಿಚಾರವೂ ಪ್ರಸ್ತಾಪವಾಗಿದೆ. ಈ ವೇಳೆ ರಾಧಾ ಮೋಹನ್ ದಾಸ್ ನೇರವಾಗಿ ರಾಮುಲು ಕಡೆಗೆ ಬಾಣ ಬಿಟ್ಟಿದ್ದಾರೆ. ನಂತರ ನಡೆದಿದ್ದೇ ಯುದ್ಧ. ಶ್ರೀರಾಮುಲು ಅವರಿಂದಲೇ ಸಂಡೂರಿನಲ್ಲಿ ನಾವು ಸೋತಿದ್ದೇವೆ. ನೋಡಿ ಸರ್, ನನ್ನಿಂದ ಸೋತಿದೆ ಎಂದು ಹೇಗೆ ನೀವು ಆರೋಪ ಮಾಡುತ್ತೀರಿ? ನಾಮಪತ್ರ ಸಲ್ಲಿಸುವಾಗ ವಿಜೇಂದ್ರ ಕೂಡ ಇದ್ರು. ಪ್ರಚಾರದ ಕೊನೆಯ ದಿನ ನಾನು ಶಿಗ್ಗಾಂವಿಗೆ ಹೋಗಬೇಕಾಗಿತ್ತು, ಆದರೆ ಹೋಗಲು ಆಗಲ್ಲ ಅಂತ ಸಂಡೂರಿನಲ್ಲೇ ಉಳ್ಕೊಂಡು ಪ್ರಚಾರ ಮಾಡಿದ್ದೇನೆ. ನಾನು ಕೆಲಸ ಮಾಡಿದ್ದೇನೋ ಇಲ್ವೋ ಅಂತ ಕ್ಷೇತ್ರದಲ್ಲಿ ಸಣ್ಣ ಹುಡುಗನನ್ನು ಕೇಳಿದ್ರೂ ಗೊತ್ತಾಗುತ್ತದೆ. ಈ ರೀತಿ ಆರೋಪ ಮಾಡುವುದು ಸರಿಯಲ್ಲ ಸರ್. ನಿಮ್ಮ ಆರೋಪ ನನಗೆ ನೋವು ತಂದಿದೆ. ಇಲ್ಲ, ನಿಮ್ಮ ಕೆಪಾಸಿಟಿ ಏನೂ ಇಲ್ವಲ್ಲ. ಹಾಗೆ ನೀವು ಅಂದುಕೊಂಡಿದ್ದರೆ ಗೆಲ್ಲಿಸುತ್ತಿದ್ದೀರಿ. ಯಾರ ಮಾತು ಕೇಳಿಕೊಂಡು ನೀವು ಮಾತನಾಡುತ್ತಿದ್ದೀರಿ? ಏನು ಮಾಡಿದ್ದೇನೆ ಎಂದು ನನ್ನ ಮೇಲೆ ಆರೋಪ ಮಾಡುತ್ತಿದ್ದೀರಿ. ಪಕ್ಷಕ್ಕಾಗಿ ನಾನು ದುಡಿದಿದ್ದೇನೆ. ಶಾಸಕ, ಸಂಸದ ಚುನಾವಣೆಯಲ್ಲಿ ನಾನು ಸೋತಿರಬಹುದು. ನನ್ನ ಹಣೆ ಬರಹ ಚೆನ್ನಾಗಿರಲಿಲ್ಲ, ಸೋತಿದ್ದೇನೆ. ನಾನು ಸೋತಿದ್ದೇನೆ ಅಂತ ಇಷ್ಟು ಲಘುವಾಗಿ ಮಾತನಾಡುವುದು ಸರಿಯಲ್ಲ. ಹೀಗಂತ ನೇರವಾಗಿ ಖಾರವಾಗಿ ಗುಡುಗಿದ ಶ್ರೀರಾಮುಲು ಸಭೆಯಲ್ಲಿ ವಿಜಯೇಂದ್ರ ವಿರುದ್ಧವೂ ಗರಂ ಆದ್ರು. ವಿಜಯೇಂದ್ರಗೂ ನೇರ ಪ್ರಶ್ನೆಗಳನ್ನ ಎಸ್ತರು.
ಅಧ್ಯಕ್ಷರೇ, ನೀವು ಕನಿಷ್ಠ ನನ್ನ ರಕ್ಷಣೆ ಮಾಡುವ ಕೆಲಸ ಮಾಡಬೇಕಾಗಿತ್ತು. ಅಂದು ಸಂಡೂರಿನಲ್ಲಿ ನನ್ನ ಜೊತೆ ನೀವು ಇದ್ರಿ. ನಾಮಿನೇಷನ್ ಇಂದ ಕೊನೆಯ ದಿನದವರೆಗೂ ನಿಮ್ಮ ಜೊತೆ ಕೆಲಸ ಮಾಡಿದ್ದೇನೆ. ಇಷ್ಟು ದೊಡ್ಡ ಆರೋಪ ಮಾಡಿದಾಗ ರಾಜ್ಯಾಧ್ಯಕ್ಷರಾಗಿ ನೀವು ಹೇಳಬೇಕಾಗಿತ್ತು. ಆದರೆ ನೀವು ಹೇಳದೇ ಇರುವುದು ನೋವಾಗಿದೆ. ಹೀಗೆ ಸಭೆಯಲ್ಲಿ ಹೇಳಿದ್ದನ್ನೇ ಮತ್ತೆ TV9 ಜೊತೆಗ ಮಾತನಾಡಿದಾಗ ಖಚಿತಪಡಿಸಿದ್ದಾರೆ. ವಿಜಯೇಂದ್ರ ನನ್ನ ಪರವಾಗಿ ನಿಲ್ಲಲಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ರು. ವಿಜೇಂದ್ರ ಕೂಡ ಇಷ್ಟೊಂದು ಆರೋಪನೆ ಮಾಡ್ತೀವಿ, ನಮ್ ವಿಜೇಂದ್ರ ಬಾಯಿ ಕೂಡ ಎತ್ತಿಲ್ಲ. ಕನಿಷ್ಠ ಹೇಳ್ಬೇಕಾಯ್ತಲ್ಲ, ರಾಮ್ಲೂರ್ ಕೆಲಸ ಮಾಡಿದನಪ್ಪ ಅಂತೇಳಿ ಒಂದ್ ಮಾತು ಹೇಳಿಲ್ಲ ಆತ. ಯಾಕೆ ಹೇಳಿಲ್ಲ ನಮ್ಗೆ ಗೊತ್ತಿಲ್ಲ. ಆತ ಕೂಡ ನಮ್ಮ ಮೇಲೆ ಕೋಪ ಇದ್ರೆ ಇರ್ಬೋದೇನೋ, ಹೇಳ್ಬೇಕಲ್ಲ ಕನಿಷ್ಠ ರಾಮ್ಲೂರು ಇಲ್ಲರಿ ಅಂತ ಮನುಷ್ಯ ಅಲ್ಲ ಅಂತೇಳಿ. ನನ್ನಿಂದ ಪಕ್ಷಕ್ಕೆ ನಷ್ಟವಾಗುತ್ತೆ ಎಂದಾದ್ರೆ ಪಕ್ಷ ಬಿಡಲು ಸಿದ್ಧ. ಉಸ್ತುವಾರಿಗಳಿಗೆ ಮನವರಿಕೆ ಮಾಡಿಕೊಡ್ಬೇಕಿತ್ತು ಅಂತ ವಿಜಯೇಂದ್ರ ಹಾಗೂ ಕ್ಲಾಸ್ ತೆಗೆದುಕೊಂಡ ರಾಮುಲುರನ್ನ ಹಲವರು ಸಮಾಧಾನ ಪಡಿಸಿದ್ದಾರೆ. ಆದ್ರೂ ಸುಮ್ಮನಾಗದ ರಾಮುಲು ಪಕ್ಷ ಬಿಡೋ ಮಾತನ್ನು ಆಡಿದ್ದಾರೆ. ನನ್ನ ನಡವಳಿಕೆಯಿಂದ ಪಕ್ಷಕ್ಕೆ ನಷ್ಟ ಆಗುತ್ತದೆ ಎಂಬುದಾದರೆ ಪಕ್ಷದಿಂದ ಹೊರಗೆ ಹೋಗಲು ನಾನು ಸಿದ್ಧ. ಆದರೆ ಪಕ್ಷ ಬಿಡುವ ಮುನ್ನ ಹೈಕಮಾಂಡ್ಗೆ, ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ ಹೇಳಿಯೇ ಬಿಡುತ್ತೇನೆ. ಪಕ್ಷಕ್ಕಾಗಿ ಇಡೀ ರಾಜ್ಯದಲ್ಲಿ ಕೆಲಸ ಮಾಡಿದ್ದೇನೆ. ಸಂಡೂರು ಸೋಲಲು ರಾಮುಲು ಕಾರಣ ಅಂತ ಹೇಳಿದ್ಯಾರೋ? ಇದೇ ರಾಮುಲು ರಾಂಗ್ ಆಗಲು ಮೂಲ ಕಾರಣ. ಸಂಡೂರು ಸೋಲು ಉಸ್ತುವಾರಿಗಳ ಆರೋಪಕ್ಕಷ್ಟೇ ರಾಮುಲು ಪಕ್ಷ ಬಿಡೋ ಮಾತನಾಡ್ತಿಲ್ಲ. ಸಭೆಯಲ್ಲಿ ಮತ್ತೊಂದು ಹೆಸರನ್ನು ರಾಮುಲು ಹೇಳಿದ್ದಾರೆ. ಅದೇ ಜನಾರ್ದನ್ ರೆಡ್ಡಿ. ಉಸ್ತುವಾರಿ ರಾಧಾ ಮೋಹನ್ ದಾಸ್ಗೆ ನಾನು ಕೆಲಸ ಮಾಡಿಲ್ಲ ಅಂತ ರೆಡ್ಡಿಯೇ ಹೇಳಿರೋದು ಅಂತ ರಾಮುಲು ಆರೋಪಿಸಿದ್ದಾರೆ. ಅವರ ಮಾತು ಕೇಳಿಕೊಂಡು ನನ್ನ ಮೇಲೆ ಆರೋಪ ಮಾಡಬೇಡಿ ಅಂತ ಕೋರ್ ಕಮಿಟಿ ಸಭೆಯಲ್ಲೇ ಕಿಡಿಕಾರಿದ್ದಾರೆ. ಈ ಬಗ್ಗೆ TV9 ಜೊತೆ ಮಾತನಾಡಿದ ರಾಮುಲು, ನನ್ನನ್ನ ರಾಜಕೀಯವಾಗಿ ಮುಗಿಸಲು ಜನಾರ್ದನ್ ರೆಡ್ಡಿ ಯತ್ನಿಸುತ್ತಿದ್ದಾರೆ. ನನ್ನ ಕುಟುಂಬದ ವಿರುದ್ಧ ಅವರಿಗೆ ಸೇಡು ಅಂತ ಆರೋಪಿಸಿದ್ದಾರೆ. ಜನಾರ್ದನ್ ರೆಡ್ಡಿ ಅವ್ರ ಹತ್ರ ಚರ್ಚೆ ಮಾಡಿಲ್ರಿ, ನಾನು ಮಾತಾಡೋದು ಇಲ್ಲ. ಅವ್ರ ಹತ್ರ ಚರ್ಚೆ ಮಾಡೋ ಪ್ರಶ್ನೆ ಇಲ್ಲಿದ್ದ. ಅಲ್ಲ, ಜನಾರ್ದನ್ ರೆಡ್ಡಿ ಅವ್ರ ಗೌರವದಿಂದ ನಡ್ಕೋಬೇಕಾಯ್ತು. ಇವತ್ತು ಅವ್ರ ಅಗ್ರವಾಲ್ ಅವ್ರು ಮಾತಾಡ್ತಾ ಇದಾರೆ ಅಂದ್ರೆಗಿನ ಅವ್ರು ಜನಾರ್ದನ್ ರೆಡ್ಡಿ ಅವ್ರು ಹೇಳ್ಕೊಳ್ಳಿದ್ರೆ ಮಾತಾಡ್ತಾರ. ನೇರವಾಗಿ ನನ್ನ ಮೇಲೆ ಆರೋಪನೆ ಮಾಡ್ಬೇಕಾದ್ರೆಗಿನ ಅವ್ರಿಂದ ಕೂಡ ಎಲ್ಲ ಒಂದು ಕಡೆ ನಮ್ಮ ಕುಟುಂಬದ ಮೇಲೆ ಸೇಡ್ ಇಟ್ಕೊಂಡಾರ ಅವ್ರು ಜನಾರ್ದನ್ ರೆಡ್ಡಿ ಅವರು. ನಮ್ಮನ್ನ ಎಂದನ ಮಾಡಿ ರಾಜಕಾರಣದಲ್ಲಿ ಮುಗಿಸ್ಬೇಕಂತ ಹೇಳಿ ಪ್ರಯತ್ನ ಮಾಡ್ತಾ ಇದಾರ. ನಾವೇನ್ ಮಾಡಕ್ಕಾಗುತ್ತೆ ಅಂತ ಸಂದರ್ಭದಲ್ಲಿ. ಕೋರ್ ಕಮಿಟಿ ಸಭೆ ಬಳಿಕ ಬೇಸರಗೊಂಡಿದ್ದ ರಾಮುಲು ಮಾಧ್ಯಮಗಳ ಮುಂದೆ ಹೋಗಲು ಸಜ್ಜಾಗಿದ್ರು. ಆದ್ರೆ ವಿಜಯೇಂದ್ರ, CT ರವಿ, R ಅಶೋಕ್ ಮನವೊಲಿಸಿದ್ದಾರೆ. ಆದ್ರೂ ರಾಮುಲು ಸಿಟ್ಟು ಕಡಿಮೆಯಾಗಿಲ್ಲ. ಈ ಎಲ್ಲಾ ವಿಚಾರವನ್ನ ಸಂಘದ ಗಮನಕ್ಕೆ ತಂದಿದ್ದಾರೆ. ದೂರವಾಣಿ ಕರೆ ಮಾಡಿ BL ಸಂತೋಷ್ ಸೇರಿದಂತೆ ಮತ್ತಿಬ್ಬರು RSS ನಾಯಕರಿಗೆ ದೂರು ನೀಡಿದ್ದಾರೆ. ಸಭೆಯಲ್ಲಿ ನನಗೆ ಅವಮಾನ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ. ಈ ವೇಳೆ ರಾಮುಲುರನ್ನ ಸಮಾಧಾನ ಪಡಿಸಿದ BL ಸಂತೋಷ್, ಎಲ್ಲವನ್ನು ಹೈಕಮಾಂಡ್ ಗಮನಿಸುತ್ತಿದೆ, ನೀವು ಚಿಂತೆ ಮಾಡಬೇಡಿ ಅಂತ ಸಮಾಧಾನ ಪಡಿಸಿದ್ದಾರೆ. ಅದೇನೇ ಇರಲಿ, ಒಂದು ಕ್ಷಣ ರಾಮುಲು ರಾಂಗ್ ಆಗಿರೋದು ಕಮಲ ಮನೆಯನ್ನ ಅಲುಗಾಡಿಸಿ ಬಿಟ್ಟಿದೆ. ಅದು ಇಲ್ಲಿಗೆ ನಿಲ್ಲುತ್ತೋ, ಹೈಕಮಾಂಡ್ ಎಂಟ್ರಿ ಆಗುತ್ತೋ, ಇದಕ್ಕೆ ರೆಡ್ಡಿ ಏನಂತಾರೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.